ಏನವ ನಿಮ್ಮ ಅವ್ವ ನೆನಪಾಗತ್ತೇನ? ಇಲ್ಲಮ್ಮ, ಹಂಗೇನಿಲ್ಲ. ಅಲ್ಲೇ ಶಕುಂತಲಾ ಅದಾಳ ಆರಾಮಿರ್ಲಿಕ್ಕೆ. ನಾನು ಅಲ್ಲಿರೋದಕ್ಕೆ ಆಮೇಲೆ ಸ್ವಲ್ಪ ನನಗೆ ಬೇರೆ ಏನಾರ ತಿನ್ನೈತೆ ಅಂದ್ಬಿಟ್ಲೆ ನಮ್ಮ ಹೋಗೋ ತ್ರಾಸ ಆಗತ್ತಿತ್ತು. ನನಗೂ ಮಾಡ್ಕೊಡ್ಬೇಕು, ಅಕ್ಕಿಗೂ ಮಾಡ್ಕೊಡ್ಬೇಕು ಅಂತೇಳಿ ಪಾಪಕ್ಕೆ ಕೆಲಸ ತ್ರಾಸಾಗಿತ್ತಲ್ಲ, ಅದಕ್ಕೆ ಬೇಡ ಅಂತೇಳಿ ಬಂದೆ ನಾನು. ಎಷ್ಟೊತ್ತಾತು ನಿನ್ನ ಗಂಡ ನಿಮ್ಮ ಅಪ್ಪ ಕೂಡ ಹೋಗಿ ಬಂದ್ರ ಇಲ್ಲ ಸುದ್ದಿ ಅಂತ? ನಾನು ಅದನ್ನ ದಾರಿ ಕಾಯಕತ್ತೇನೆ ನೋಡ್ರಿ. ಬಂದ್ರಂದ್ರೆ ಇವಾಗ ಹೆಣ್ಮಕ್ಳಲ್ಲಿ ಅದಾವು, ಒಟ್ಟು ಅಡುಗೆ ಮಾಡಿಟ್ಟು ಹೋಗೋಣ ಅಂತ ಬಂದೆ. ಯಾಕೆ ಪ್ರೇಮವ್ವ ಇವತ್ತು ಕೆಲ್ಸಕ್ಕೆ ಬಂದಿಲ್ರಿ ಅತ್ತೀರ? ಏನನ್ರಿ ಕೆಲಸಗಾರ ಸಿಗೋದು ಭಾಳ ಕಷ್ಟ ಆತ್ತೀರ. ಅಯ್ಯೋ ಕಷ್ಟ ಅಂತ ಹೇಳ್ತೀಯಲ್ಲ ನೀನು, ಭಾರಿ ಕಷ್ಟ. ಕೆಲಸಗಾರ ಸಿಕ್ಕಾಗ ಭಾರಿ ಚಂದ ಕಾಯ್ಕೋಬೇಕವ ಅವ್ರನ್ನ. ಏನು ಹಂಗೆ ಬೇಕಾಬಿಟ್ಟಿ ಮಾಡಿದ್ರೆ ನಡೆಯೋದಿಲ್ಲ. ಅಲ್ಲ ನೀ ಬೇಕಾಬಿಟ್ಟಿ ಮಾಡಲ್ಲ ಬಿಡ, ಆದ್ರೆ ಹೇಳತ್ತೀನಿ ಹೆಂಗೆ ಮನ್ಯಾನವ್ರಕ್ಕಿಂತ ಹೆಚ್ಚಿಗೆ ನೋಡ್ಕೋಬೇಕು ಅವ್ರನ್ನ. ಪಗಾರ ಕೊಟ್ಟು ಎಲ್ಲ ಕೊಟ್ಟರು ಇರೋದು ವಜ್ಜೆ ಐತೆ ಅವ್ರು. ಮನೆ ಕೆಲಸದವರು ಸಿಗುವಲ್ರು. ಶಾಂತ, ರೀ ಇದು ಎಲ್ಲ ಸಾಮಾನು ತಗೊಂಬಂದ್ರೆ? ಎಲ್ಲ ತಗೊಂಬಂದೇನಿ ನೋಡು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನೀನು ಎಲ್ಲ ತಂದೇನಿ. ಅಪ್ಪ ಅಲ್ಲೇ ಹೋದ್ರನ? ಹಾಂ, ನಿಮ್ಮ ಅಪ್ಪನ ಮನೆಗೆ ಬಿಟ್ಟು ಸಾಮಾನೆಲ್ಲ ಒಂದ ಅಂಗಡ್ಯಾಗ ಸಿಕ್ಕು. ಎಲ್ಲ ಸಾಮಾನು ಹೇಳ್ಬೇಕಂದ್ರೆ ಅವನಷ್ಟು ತೊಗೊಂಡು ಗಾಡಿಗೆ ಹಾಕಿಸಿ ಬಂದೆ. ಬರ್ತೈತಿ ಗಾಡಿ, ಹೇಳಿ ಬಂದೇನೆ ಅವ್ರಿಗೆ. ಹೌದೇನ್ರಿ? ಚಲೋ ಆತ್ ಬಿಡ್ರಿ ಹಂಗಾರ. ಯಪ್ಪ ದೇವ್ರ, ಕೆಲ್ಸದ್ದೊಂದು ದೊಡ್ಡ ತೆಲಿಬೇನೆ ಆಗ್ಬಿಟ್ಟಿತ್ತು ನೋಡ್ರಿ. ಹತ್ತತ್ರ ಏನಿಲ್ಲ ಅಂದರೂ ಹೊಸು ಸಾಮಾನಿಗೆ ಒಂದು 30, ಒಂದು 15, 20 ಅಂತೇಳಿ ಹಂಗೊಂದು ₹1,00,000 ಮೇಲೆ ಹೋತ. ₹1,00,000 ಹೋತನು. ಹೌದಾ? ಇರ್ಲಿ ಬಿಡ್ರಿ, ಮತ್ತೆ ದುಡಿದ್ರ ಆತ. ಹೌದಿಲ್ಲ, ಮೊದ್ಲು ಕೆಲ್ಸಕ್ಕೆ ಏನ್ ಬೇಕು ಅದನ್ನ ತಂದಿಟ್ಕೋಬೇಕಲ್ಲ. ಅದಕ್ಕೆ ನಾನು ಸುಮ್ಮನಾಗಿದ್ದೆ. ಶಾಂತ, ಯಾಕೆ ಮಾವ, ಏನಾತ? ಏನಾತ ಏನು ಜರದ್ ಬಿದ್ದಾಳ ಅವ್ವ. ಪಟ್ನ ಬಾ ಒಟ್ಟು. ಮನ್ಯಾಗ ಅಪ್ಪಗೂ ಎದ್ದು ಎಲ್ಲ ಇದು ಮಾಡೋಕ್ಕಾಗಲ್ಲ. ನಾನ ಎಬಿಸ್ ಕುಂದ್ರಿಸಿ ಬಂದೆ. ನೀವು ಕಾಲು ತಿಕ್ಕಿ. ಅಯ್ಯೋ ದೇವ್ರಿ, ನಿಧಾನ ಎದ್ದೇಳು. ಮತ್ತೆ ಬರ್ಗ್ನ ಹೇಳ್ಬೇಡ. ಒಂದಿಟ್ಟು ಬಾರಪ್ಪ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕು. ಒಂಚೂರು ನಿಮ್ಮ ಕಾರ್ನಾಗ ಕರ್ಕೊಂಡು ಹೋಗಿರ. ಅದಕ್ಕೇನಂತ ಅಯ್ಯೋ ದೇವ್ರೆ, ಹಿಂಗೆ ಬಿದ್ದೊತ್ನಾಗ ಹಿಂಗೆ ಕೇಳೋದು ನೀನು. ಬಾ, ಮತ್ತೆ ಇಂಥ ಹೊತ್ತಿಗಿಲ್ಲದ್ದು ಎದಕ್ಕದು ಕಾರ್ ಗಾಡಿ. ನಡಿ ನಡಿ. ಏನು ನಿಮ್ಮವು ಬೇರೆ ನಮ್ಮವು ಬೇರೆ ಏನ? ಅಲ್ಲೋ ನೀ ಕೇಳೋದು ಹೆಂಗೈತ್ಲಿ? ಅಯ್ಯೋ ಅಮ್ಮ, ಒಂದಿಟ್ಟು ಹೋಗ್ಬರ್ತಂತ ಹೇಳ್ರಂಗಾರ. ಪಾಪ ಬಿದ್ದ ಕಾಸ್ಲೆ ಕಾಲು ಏನಾತಾಗ ಹೋಗತ್ತಾಗ. ಮನ್ಯಾಗ ಒಟ್ಟು ಹುಷಾರಾಗಿರ್ರಿ ಅಂತ ಎಟ್ಟು ಹೇಳಿದ್ರು ಕೇಳಂಗಲ್ಲ. ಹೋಗಿ ಬರವ, ನಾನು ಬರ್ಬೇಕಂದೆ. ನನ್ನ ಮಣ್ಕಾಲ ಒಂದು ಹಿಡ್ದೈತಿ. ನಾ ಮತ್ತೆ ಆರಾಮ್ಸೆ ಹೋಗಿ ಮಾತಾಡ್ಸ್ಕೊಂಬರ್ತೇನೆ. ನೀ ಹೋಗಿ ಬರವ, ಹೋ ಬಾ ಪಾಪ. ಏನು ಮಾಡಕತ್ತಿದ್ರ ಏನೋ ನೋಡು. ಅಲ್ಲ ಈಗಲೇ ಮನ್ಯಾಗ ಮಾಡೋರು ಯಾರಿಲ್ಲ ಅಂದಾಗ ಎಲ್ಲ ಕೆಲಸ ಮಾಡ್ಬೇಕಾಕತಿ. ಮತ್ತು ಇಂಥವು ಎಡವಟ್ಟು ಹಾಕಿರ್ತಾವೆ. ಕಾಲದು ಈ ವಯಸ್ಸಿನ ಬಿದ್ರೆ ಸುಧಾರಿಸ್ಕೊಳಕ್ಕೆ ಎಲ್ಲಕ್ಕತಿ ವಾ, ಎಲ್ಲಕ್ಕತಿ ಹೇಳು. ಆಗೋದಿಲ್ಲ, ಆಗೋ ಮಾತೇ ಅಲ್ಲವು. ಏನಾಗೈತೆ ಏನೋ ನೋಡೋಗಿ ನೋಡು. ನಿಧಾನಕ್ಕೆ ಹೋಗು, ನೋಡ್ತೇನಂತೆ ಓಡ್ಕೊಂತ ಹೋಗ್ಬೇಡ. ಅಯ್ಯೋ ಪಾಪ, ಸೊಸಿ ಒಂದು ಮನೆ ಆಗಿಲ್ಲ, ಅದೊಂದು ಕೆಲಸಗೇಡಿ, ಕೆಲಸ ಮಾಡಂಗಿಲ್ಲ ಬಿಡಂಗಿಲ್ಲ. ಈಗ ಹೀಕಿಗೆ ನೋಡಿದ್ರೆ ಹಿಂಗಾತ, ಏನ ಎತ್ತವ ಮುಂದೆ ಬಾಳೆ ಪಾಪ. ಅಯ್ಯೋ ಕಾಲ. ಅಯ್ಯೋ, ನಾನೊಬ್ನೇ ಮೂಲ ಗುಂಪಾಗಿದ್ದೆ. ಈಕಿ ಒಬ್ಬೇಕು ನನ್ನ ಜೊತೆ ಮೂಲ ಗುಂಪು ಆದ್ಲೀಗ. ಯಾರು ನೋಡ್ಕೋಬೇಕು ನಮ್ಮನ್ನ? ಅಯ್ಯೋ ದೇವ್ರೇ, ನನಗರ ಬಾಳತ್ ನಿಂದ್ರಕ್ಕೂ ಆಗಲ್ಲ. ಅಲ್ರಿ ಅಮ್ಮಾರ, ನೀವು ಒಂದ್ ಸ್ವಲ್ಪ ನೋಡ್ಕೊಂಡು ಅಡ್ಡಾಡ್ಬೇಕು. ಬೇಡ, ಏನ್ ಮಾಡಕ್ ಹೋಗಿದ್ರಿ ಹಂಗ್ ಬೀಳಾಕ? ಎಲ್ಲ ನನ್ಗೆ ಗ್ರಾಚಾರಪ್ಪ. ಆ ಹಿತ್ಲ ಹಂಸಗಟ್ಟಿತ್ತು. ಈಗ 2 ದಿನದಿಂದ ಒಂಚೂರು ಮಳೆ ಬಂತಲ್ಲ, ಒಂಚೂರು ಕಾಲು ಜಾರಿಕೆ ಆಗಿತ್ತಪ್ಪ ಅಲ್ಲೇ. ಅದಕ್ಕೊಂದಿಟ್ಟು ಬರ್ಲು ಕಟ್ಟಿತ್ತು. ಒಂದು ತಿಕ್ಕಂತಡಿ ನಾವ ಹಿತ್ಲಕ್ಕೆ ಪೈಖಾನಿಗೆ ಹೋಗುವ ಹೊತ್ನಾಗ ಬರುವ ಹೊತ್ನಾಗ ಜರ್ದು ಬಿದ್ದಿದ್ದೇವಲ್ಲ ಅಂತೇಳಿ ತಿಕ್ಕಾತಿದ್ದೆ. ಒಟ್ಟು ಸೋಪಿನ ಪುಡಿ ಹಾಕಂತಡಿ ಅಂತ ಹಾಕಿದೆ ನೋಡು. ಇದೇ ತಪ್ಪಾಗಿದ್ದು. ಒಟ್ಟು ಸೋಪಿನ ಪುಡಿ ಹಾಕಿ ಗಸ್ ತಿಕ್ಕಾತಿದ್ದೆ. ಬುರುಗೆ ಎದ್ದತ್ತಲ್ಲ ಆ ಮನೆ ಇದು ಹಿತ್ಲದಾಗ ಪೈಖಾನಿ ಹೊಸ್ದಾಗಲ್ಲ ಕಟ್ಸಿದ್ದು. ಅದು ಕಟ್ಟಿ ಉಳಿದಿದ್ದು, ಅದಕ್ಕೆ ಟೇಲ್ಸ್ ತಂದು ಹಾಕ್ಸಿತ್ತ. ಅದ್ರದ್ದು ಉಳಿದಿದ್ದು ಪೀಸ್ ಗೀಸ್ ಎಲ್ಲ ಟೈಲ್ಸಿನವ ಕಲ್ಲೆಲ್ಲ ಹಿತ್ತಲಾಗ ಹಾಕ್ಸಿವಪ್ಪ. ಅಂದ್ರೆ ಇಟ್ಟೇವಿ ಅಡ್ಡಾಡಕ್ದ ಕೆಸರಾಗಬಾರ್ದು ಅಂತೇಳಿ. ಅದು ಕಾಲು ಜರ್ದು ಬಿಡುತ್ತಪ್ಪ ಒಮ್ಮೆ. ಯೋ 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 ಬಿದ್ನಿ ಹೇಳ್ತೀನಿ. ಮುಕ್ಳಿ ಕುಂಡಿ ಹಚ್ಚಿ ಬಿದ್ರೆ ಈ ಕಡೆ ಎಡಗಡೆ ಭಾಗ ಜಜ್ಜಿ ಹೋದಂಗೆ ಆತಪ್ಪ. ಕಾಲು ಮೊಣಕಾಲು ಹಚ್ಚಿಬಿಟ್ನೆ ಅಪ್ಪ. ವಾಪಸ್ ಅದು ಹಿಂಗೆ ಉಲ್ಟಾ ಹಿಂಗೆ ಬಡ್ದು ಬಿಡುತ್ತೆ ಕಲ್ಲಿಗೆ. ಅದೇ ನೀವು ಒಂದು ಸ್ವಲ್ಪ ಹುಷಾರಿರ್ಬಾರ್ದನ. ಮೊದ್ಲ ಮನೆ ಒಳಗೆ ಒಬ್ಬೇಕೆ ಎಲ್ಲ ಕೆಲಸ ಮಾಡ್ಕೋತಿ. ನನಗೂ ಒಟ್ಟು ಏನಾರ ಬಂದು ಕೈ ಆಸರಾಗನಂದ್ರೆ ಅಲ್ಲೇ ಪುರ್ಸತ್ತಿರಂಗಿಲ್ಲಮ್ಮ. ನಾನಾರ ಇಲ್ಲಿ ಹೆಂಗೆ ಬರಲಿ ಹೇಳು? ನೀ ನೋಡಿದ್ರೆ ಬಿದ್ದು ಹಿಂಗೆ ಮಾಡ್ಕೊಂಡು ದವಾಖಾನಿಗೆ ಹೋಗಿ ಬರೋಣ ಹೇಳು. ಬಂದ್ಮೇಲೂ ಆದರೂ ನಿನ್ನ ಕೈಲಿ ಕೆಲಸ ಮಾಡ್ಕೊಳಕ್ಕೆ ಆಗಲ್ಲಲ್ವೇ? ಅಯ್ಯೋ ಎಲ್ಲ ನನಗೆ ರಾಚಾರ ಅಯ್ಯೋ ಆತಾಗ. ಇದು ಹಸಿದ ಫೋನ್ ಹಚ್ಚಿ ನೀನು ಹೆಂತಿಗೆ ಬರಕ್ಕೆ ಹೇಳಪ್ಪ. ನನ್ನ ಕೈಲಿ ಏನೂ ಮಾಡೋದಾಗಲ್ಲಪ್ಪ. ಯಪ್ಪ ಬಿದ್ದಿದ್ದು ಹೇಳು. ಆಕಿ ತಾಯಿ ಮಗಳಿಬ್ಬರು ಬರುವಲ್ರ ಕೂಸ್ತಿನ. ಯಾಕಂದ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗೋಲ್ತಿಲ್ಲ. ಹೇಳ್ತೇನಂತ ನೀನು ಬಾ ಹೇಳಿಗ. ಪಾಪ ನಿನ್ನ ಕೆಲಸ ನಿನಗೆ ಬಿಡವ. ಪಾಪ ನಿನಗಿಲ್ಲಿ ಬಂದು ಮಾಡಂತ ನಾ ಯಾಕನ್ಲೆ ಹುಡುಗಿ? ನಿಂದು ಒಂದು ಬಾಳೆ ಬದುಕು ಗಂಡನ ಮನೆ ಅಂತ ಐತಿ. ಇಲ್ಲಿ ಬಂದು ಮಾಡನಕ್ಕ ಹೆಂಗಾಕತಿ? ಇಲ್ಲ ನನ್ನ ಹಣೆ ಬಾರ. ನಿಮ್ಮ ತಂಗಿ ಕೆಲಸ ಮಾಡೋದಿಲ್ಲ, ಮೈಗಳತನ ಭಾಳ. ಇನ್ಮ್ಯಾಗ ಎಲ್ಲ ಮಾಡ್ಬೇಕು. ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಕರ್ಕೊಂಡು ದವಾಖಾನೆ ಕರ್ಕೊಂಡು ಹೋಗ್ಬರ್ರಿ. ಅಜ್ಜಾ, ನೀನು ನಮ್ಮ ಮನೆಗೆ ಬಾ. ಈಗ ಒಂದು ಸ್ವಲ್ಪ ಅಲ್ಲೇ ಕುಂದ್ರುವಂತೆ, ಮಧ್ಯಾಹ್ನ ಊಟ ಅಲ್ಲೇ ಮಾಡುವಂತೆ. ಜಾ ಇಲ್ಲವಾ, ಊಟ ಆಗಿತ್ತು ನಂದು.
ಇಲ್ಲೇ ಮಕ್ಕೋತೀನಿ. ಆಕೆ ಹೋಗಿ ಬರವಳ್ಲಕ್ ದವಾಖಾನಿಗೆ. ಆತಜ್ಜ ಹಂಗಾರ ಹೋಗಿ ಮಕ್ಕೋ ಇದ್ದ ಅಮ್ಮನ್ ತೋರ್ಸ್ಕೊಂಬರ್ತಾರ. ಅವ ಹೇಳ ಇವಂಗ ಕಾರ್ ಗಾಡ್ಯಾಗ ಹೋಗಿ ಬರೋಣ ದವಾಖಾನಿಗೆ 7 ಕಾಸು ಹೇಳಕತ್ತೇನ. ಇಲ್ಲಪ್ಪ ಮೊಣಕಾಲು ಚಿಪ್ಪ ಮುರಿದೈತಿ, ಏನು ಸುಡ್ಗಾಡಾಗೈತೆ ಯಾರಿಗೆ ಗೊತ್ತು, ಕಾಲು ಮಿಸುಗುವಲ್ತು. ಅಯ್ಯೋ ದೇವ್ರೆ, ಅಯ್ಯೋ ಉಗುರು ಸುತ್ತಿನ ಮ್ಯಾಗ ಒನ್ಕಿ ಪೆಟ್ಟ ನಂಗೆ. ಆತು ಹೇಳಿ ನೀವು ಒಟ್ಟು ಸಾವ್ಕಾಶ ಹೇಳಿ. ನಿಧಾನ. ಜಾ ನೀ ಮಕ್ಕೋ ಇದ್ದ ಬರ್ತೇವಿ. ಅಯ್ಯೋ ದೇವ್ರೆ, ಅಯ್ಯೋ ಪಾಪ ನನ್ನ ಹೆಂಡತಿಗೆ ಏನಾಯ್ತ ಯವ್ವ. ಎಷ್ಟು ಬಡ್ಕೊಂಡೆ. ಹೊರಗಿನ ಸೊಸಿ ತರನ ಏಟರ ಆಟ ಏನಾರ ಮಾಡ್ತೈತೆ ಏನೋ ಅಂತೇಳಿ. ಅಯ್ಯೋ ದೇವ್ರೆ, ನಮ್ಮ ಶಾಂತವನ್ನ ನನ್ನ ಮನೆ ಸೊಸಿ ಮಾಡ್ಕೊಂಡಿದ್ರೆ ಬಂಗಾರದಂಗೆ ಜೀವನ ಆಕ್ಕಿತ್ತು. ಹಲಕಟ್ಟು ಬಾಡೆ ಹೋಗಿ ಆಕಿನ ಮಾಡ್ಕೊಂಬಂದ. ಆ ಹುಡುಗಿ ನೋಡಿದ್ರೆ ಒಂದು ಕೆಲಸ ಮಾಡೋದಿಲ್ಲ, ಭಕ್ಷಿ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ ನೆಟ್ಟಗ. ಅಮ್ಮ ದೇವ್ರೆ, ನಂದು ಕಾಲನ್ನು ಆಗ್ಯವ. ಹೊಕ್ಕನೊಳಗೆ ಮುಕ್ಕೊಂತೀನಿ, ಎಷ್ಟೊತ್ತಿಗೆರ ಬರ್ವಲ್ರಾತ. ಹಲೋ ಹಲೋ ಹೇಳ ಮಮ್ಮ. ಅದ ಫೋನ್ ಸೈಲೆಂಟ್ ಆಗ್ಬಿಟ್ಟತ್ತಪ್ಪ, ನೋಡೇ ಇಲ್ಲ. ನಾನು ಮಕ್ಕೊಂಡಿದ್ನೆ, ಫೋನ್ ಬಂದಿದ್ದು ನೋಡೇ ಇಲ್ಲ. ಹೌದನ ಆತ. ಇದು ಅವ್ವ ಹಿತ್ತಲಾಗ ಜರದ್ ಬಿದ್ಬಿಟ್ಟಾಳ. ಜೋರ್ಸಾಗಿ ಮೊಣಕಾಲು ನೋವು ಆಗ್ಬಿಟ್ಟತಿ, ಹಿಂದೆ ಚಪ್ಪಿ ಒಂದು ನಮ್ನಿ ಜಜ್ದಂಗೆ ಆಗ್ಬಿಟ್ಟತಿ. ಇದು ಡಾಕ್ಟರ್ ಅನ್ನಕತ್ತಾರ ಬರಾಬರಿ ಏನಿಲ್ಲ ಅಂದ್ರು ಈಗ ಪೂರಾ ಕಾಲು ಎದ್ದೇಳಕ ಬರುದಿಲ್ರಿ. ಈಗ 1 ತಿಂಗಳು ಪೂರ್ತಿ ಬ್ಯಾಂಡೇಜ್ ಹಾಕ್ತೇವಿ. ಒಟ್ಟ ಮಿಸಗ್ಲಾರ್ದಂಗೆ ಮಕ್ಕೋಬೇಕು. ಕಾಲು ಎಲ್ಲ ಆದಷ್ಟು ಸ್ವಲ್ಪ ಮಕ್ಕೊಂಡಲ್ಲೇ ಹಾಕೈತೆ ಏನ ನೋಡ್ರಿ. ಆದಷ್ಟು ಈಗ ಎದ್ದು ಓಡಾಡ್ಬೇಡ್ರಿ, ಯಾಕಂದ್ರೆ ಎಲ್ಲಬ್ ಕ್ರ್ಯಾಕ್ ಬಿಟ್ಟಿರ್ತೈತಿ. ಅದು ಕೂಡಬೇಕು ಅಂತಂದ್ರೆ ಈ ವಯಸ್ಸಿನಾಗ ಕಷ್ಟ. ಆದರೂ ಅದಕ್ಕೆ ನಾವು ಪಟ್ಟಿ ಎಲ್ಲ ಹಾಕಿ ಟ್ರೀಟ್ಮೆಂಟ್ ಏನು ಕೊಡ್ಬೇಕು ಕೊಡ್ತೇವಿ ಅಂತ ಹೇಳ್ಯಾರ. ಅದಕ್ಕೆ ಈಗ 1-2 ತಿಂಗಳರ ಇಲ್ಲ ಬೆಡ್ ರೆಸ್ಟ್ ಅಂತಕಿಗೆ. ಏನು ಹೌದಾ? ಯಾವಾಗ? ಅಯ್ಯೋ ಪಾಪ. ಅಲ್ಲ ನೀವೇನ್ರಿ ನೀವು ಎಷ್ಟೊತ್ತಿಗೆ ಬಿದ್ದಾರ? ಯಾರಿಗೆ ಏನಾತ? ಅವ ಅಮ್ಮ ಜರ್ ಬಿದ್ದಾಳಂತ ಹಿತ್ತಲಾಗ. ಕಾಲ್ ಭಾಳ ನೋವಾಗೈತಂತ. 1-2 ತಿಂಗಳು ಮಲಗದಲ್ಲೇ ಎಲ್ಲ ಆಗ್ಬೇಕು ಅಂತೇಳಿ ಬೆಡ್ ರೆಸ್ಟ್ ಹೇಳ್ಯಾರಂತ. ಅಯ್ಯೋ ದೇವ್ರೆ, ಏನು ಕಾದಿತ್ತೆ ಇವ ಪಾಪ ನಮ್ಮ ಅವ್ಗ. ಈ ವಯಸ್ಸಿನಾಗ ಬಿದ್ದತ್ತಲ್ಲ ಇವ ನಮ್ಮವ್ವ. ಎಲ್ಲ ಕೂಡ್ತಾವನಿ ಎಲ್ಲರ ಕೂಡಾಕೇನು ಸಣ್ಣ ವಯಸ್ಸ. ಅಯ್ಯೋ ಪಾಪ, ಏನು ಎಲಬ್ ಮುರಿದೈತೋ ಏನಾಯ್ತು ಉಳ್ಕೇತು, ಏನು ಕಾಡಾಟ ಇವ ದೇವ್ರೆ. ಅದಕ್ಕೆ ನೀನು ಅಕ್ಕನ ಕರ್ಕೊಂಡು ಮಾವನ್ ಕರ್ಕೊಂಡು ಮನೆಗೆ ಬಾ, ಇಲ್ಲ ನೀನ ಬಂದ್ಬಿಡು ಮನ್ಯಾಗೀಗ. ಅವಾಗೆಲ್ಲ ಕೆಲಸ ಮಾಡೋದಾಗಲ್ಲ ಏನು. ಅದಕ್ಕೆ ಮತ್ತೆ ನೀ ಬಾ. ಮತ್ತೆ ಮನೆ ಕೆಲಸ ಈಗ ಮಾಡಂಗಿಲ್ಲ, ನನಗೆ ಆಗಲ್ಲ ಅನ್ನಂಗಿಲ್ಲ ನೋಡು. ಎಲ್ಲ ಕೆಲಸ ನೀನ ಮಾಡ್ಬೇಕು. ಅವು ಪೂರ್ತಿ ರೆಸ್ಟ್. ನಾ ಈಗ ಅವನ್ನ ಒಳಗೆ ಕರ್ಕೊಂಡು ಹೋಗ್ಯಾರಲ್ಲಿ ಟ್ರೀಟ್ಮೆಂಟಿಗೆ. ನಾನು ಮತ್ತೆ ಇವ ಶಾಂತನ್ ಗಂಡ ನಾವಿಬ್ರು ಬಂದೇವಿ, ಇಲ್ಲೇ ಇದೀವಿ. ನಾನು ಬರ್ಬೇಕಾ? ನಾನು ಬರ್ಬೇಕಂತೀಯಲ್ಲ, ಯಾವ ದವಾಖಾನೆ ಅಂತ ಕೇಳ ಮಾವ. ಯಾವ ದವಾಖಾನಿ? ಇಲ್ಲೇ ತತ್ವದರ್ಶಿ ಕರ್ಕೊಂಬಂದೇವಿ. KMC ಆಗ ಮತ್ತೆ ಲೇಟ್ ಆಕತ್ತೆ ಅಂತೇಳಿ ತತ್ವದರ್ಶಿ ಕರ್ಕೊಂಬಂದೇವಿ. ಆತ ಯಾವತ್ತು ತತ್ವದರ್ಶಿ ಅಂತ? ಅಯ್ಯೋ ದೇವ್ರೆ, ನಿಮ್ಮಪ್ಪ ಈಗರ ಇಲ್ಲೇ ಕುಂತಿದ್ರು, ಎತ್ತಾಗ ಹೋದ್ರ ನೋಡ್ತಾನೆ ತಡಿ ನಿಮ್ಮಪ್ಪನ. ಗಡಾನ ಪಟ್ಟಣ ಅಲ್ಲೇ ದವಾಖಾನಿಗೆ ಹೋಗೋಣ. ಬೇಡ ದವಾಖಾನಿಗೆ ಏನು ಬೇಡ, ನಾವು ಮನೆಗೆ ಬರ್ತೇವೆ. ಅಲ್ಲೇ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ನೀವು ಮನೆಗೆ ಬರ್ರಿ ಸೀದಾ. ಅವ ಮನೆಗೆ ಬರ್ಬೇಕಂತ, ಅಲ್ಲೇ ದವಾಖಾನಿಗೆ ಬೇಡ ಅಂತ. ಹೌದನ? ಹಾಂ ಸರಿ, ಹಂಗಾರ ಆತ್ ಮನೆಗೆ ಬರ್ತೇವೆ ತಗೋರಪ್ಪ. ಪಾಪ ಏನವ ಅಂತ ನನ್ನ ತಗ ಇಡ್ತೇನೆ ಮಾಮ. ಈ ವಯಸ್ಸಿನಾಗ ಬಿದ್ರೆ ಎಲ್ಲರ ಎಲಬ್ ಕೂಡೋದು ಉಂಟಾ ಏನು? ಮೈ ಕೈ ಸರಿ ಹೊಕ್ಕತೆ. ಅಯ್ಯೋ ಪಾಪ, ನಮ್ಮ ಅವ್ವನ ಗತಿ ಏನಾಗೈತೆ ಏನು? ಅಯ್ಯೋ ದೇವ್ರೆ, ನಿಮ್ಮಪ್ಪ ಅಂದ್ಬಿಟ್ಲೆ ಮೊದ್ಲು ಹೋಗ್ಬೇಕವ ಅಲ್ಲೇ. ಅವ 4 ದಿನ ಆರಾಮಾಗಿರೋಣಂದ್ರೆ ಇದೇನು ಈಗ ಅಲ್ಲಿ ಹೋಗ್ಬೇಕಂತ? ಅವ ನನ್ನ ಕೈಲಿ ಆಗಲ್ಲ. ಅಲ್ಲೇ ನಿಮ್ಮ ಅವ್ಗೂ ಈಗ ಎದ್ದೊಳಕ್ಕೆ ಆಗಂಗಿಲ್ಲ. ಅಜ್ಜಂತ್ರು ಬಿಡು, ಮೊದ್ಲ ಬೆಡ್ ರೆಸ್ಟ್. ಯಾವಾಗಿದ್ರು ಅಲ್ಲೇ ಮಕ್ಕೊಂಡಲ್ಲೇ ಒಯ್ದು ಕೊಡ್ಬೇಕು ಎಲ್ಲದನ್ನು. ಜಳಕದ ಜೊತೆಗೆ ಒಬ್ರು ಕರ್ಕೊಂಡು ಹೋಗಂಗೆ ಅಜ್ಜಾಗ್ಯಾನ. ಈಗೆಲ್ಲ ಕೆಲ್ಸದ ಜೊತೆಗೆ ನಾನು ಮೊದ್ಲ ಪ್ರೆಗ್ನೆಂಟು. ಈಗ ಎಲ್ಲನೂ ಹೆಂಗೆ ಮಾಡ್ಲೇವ? ನನ್ನ ಕೈಲಿ ಆಗಲ್ವೇವ. ಹಂಗಂದ್ರೆ ಹೆಂಗವ? ಮನೆ ಸೊಸಿ ಅಲ್ಲ ನೀನು. ಆ ಮನೆ ಸುಸಿ ಆದ್ರೆ ಅವ ನಂಗೆ ಎಲ್ಲ ಆಗಲ್ಲವ. ಏನು ಹೇಳವ ಇದಕ್ಕೆ ನಾನು? ಆಗಲ್ಲ ಅಂತಂದ್ರೆ ಅದೇನ ನೋಡಂತಾಗ ಫಸ್ಟ್ ಹೋಗ ನಡಿಯಲ್ಲಿ. ಅವ ಒಂದು ಕೆಲಸ ಮಾಡೋಣ, ಅಜ್ಜನ ಅಮ್ಮನ್ನ ಇಲ್ಲೇ ಬಂದಿರಕ್ಕೆ ಹೇಳೋಣ ಬೇಕಾರೆ. ಹೌದಿಲ್ಲ? ಇಲ್ಲಾದ್ರೆ ನೀನು ಇರ್ತೀಯ. ಅದಕ್ಕೆ ನಾನು ಅಲ್ಲಿ ಹೋಗಿ ಕೆಲಸ ಜಾಸ್ತಿ ಮಾಡಿ ಹೊಟ್ಟೆಗಿರೋ ಖುಷಿಗೆ ಏನಾರ ತೊಂದರೆ ಆತಂದ್ರೆ ಏನು ಮಾಡ್ತಿ? ಆತಾತೀಗ ಅದನ್ನೇ ಭಾಳ ಮಾತಾಡ್ಬೇಡ, ಅಂಥವೆಲ್ಲ ಬಗ್ಗಿಸ್ಬೇಡ. ಆಯ್ತು, ಬೇಕಾದ್ರೆ ಇಲ್ಲಿಗೆ ಕರ್ಕೊಂಬರೋ ವ್ಯವಸ್ಥೆ ಮಾಡೋಣಂತ. ಹೋಗ್ಲಿ ಬಿಟ್ಬಿಡಿ ಈಗ ಅದನ್ನೆಲ್ಲ. ಏನು ನಿಮ್ಮ ಅಪ್ಪ ಎಲ್ಲೋದ? ಒಂದಿಟ್ಟು ಫೋನ್ ಹಚ್ಚವ. ಏ ಈಕಿನ 2 ಗಂಗಾಳ ತೊಳ್ಕೊಂಬರ್ಬಾ. ನಾನು ಊಟಕ್ಕೆ ಬಂದೆ. ಅಲ್ಲೇ ಮನ್ಯಾಗ ಹೇಳ್ತಿದ್ದಾಳ. ಹೌದ ನಂಗೆ ಊಟಕ್ಕೆ ಮನೆಗೆ ಬಂದ್ಯಾ? ಯಾಂತ್ರಿಕಿಲೆ ಏನ ಹುಡುಗಿ ಆಡ್ತು ತಿಂದುಬಿಟ್ಲೆ ಎಲ್ಲ ಕರಿಗೆ ಬಿಡ್ತೈತೆ ನಂಗೆ ಮಾಡ್ತೀರಪ್ಪ ಅತ್ತಾಗ. ತಿನ್ಲಿ ಬಿಡ್ರಿ, ಬರ್ಲಿ. ಅಲ್ಲ ಮರೆ ಹೇಳ್ತಿದ್ಲಲ್ಲ, ಅದಕ್ಕೆ ಕೇಳಿದೆ. ಏಂತಿ ಇರಾಕ ತವ್ರ ಮನೆಗೆ ಹೋಗ್ಯಾಳ. ಹೊಟ್ಟಿಲ್ಲದಾಳಲ್ಲ, ಹಡ್ಯಾಕ ತವ್ರ ಮನೆಗೆ ಹೋಗ್ಯಾಳ. ಈಗಾಗಲೇ ಎಷ್ಟೊಂದು 6 ತಿಂಗಳದಾಗಿರ್ಬೇಕು. 6ರಾಗ ಕುಪ್ಸ ಮಾಡಿದ್ರಲ್ಲ, 6ಕ್ಕೆ ಕರ್ಕೊಂಡು ಹೋಗ್ಯಾರ. ಯಾಕಂದ್ರೆ ಆಕಿಗೆ ಅತೀಶ ನಿಕ್ಷಣಕ್ಕೆ ಬಿದ್ದಂಗೆ ಆಗತ್ತಿತ್ತು. ಇಲ್ಲಿ ಮನ್ಯಾಗ ಯಾರು ಅದಾರ ಮಾಡೋರು ಹೆಣ್ಮಕ್ಳು, ಅದಕ್ಕೆ ಅಲ್ಲೇ ಅವ್ರ ಅವ್ನ ಮನ್ಯಾಗ ಇರ್ತೇನೆ ಅಂತ ಹೋಗ್ಯಾಳ.
ಹೌದನ ಆಗ್ಲಿ ಬಿಡು ಪಾಪ ಆತ್ ಹೆಂಗಾರೀಗ ಇತ್ತಾಗ ಒಂದು ಮೂರು ತಿಂಗಳು ಆತಾಗ ಒಂದು 6 ತಿಂಗಳು ಒಟ್ಟ ಒಂದು ವರ್ಷ ನಮ್ಮ ಒಂದು 9 ತಿಂಗಳು 10 ತಿಂಗಳು ಹಂಗೆ ಹೆಚ್ಚು ಕಮ್ಮಿ ಒಂದು ವರ್ಷ ನಮ್ಮ ಮನ್ಯಾಗ ಊಟ ಒಂದು ಅವ ಹಂಗೆ ಮಾಡ್ಬೇಡ. ನಾನು ಅಡ್ಗೆ ಮಾಡ್ಕೊಂತಿದ್ದೆ, ಮಾಡ್ಕೊಳಕ್ ಬೇಜಾರು, ಏನು ಮಾಡಲಿ, ಹಂಗಾಗಿ ಇಲ್ಲೇ ಬಂದೆ. ಮಾಡ್ಕೋಬೇಕಂದೆ ಅಕ್ಕ ಬೇಡಪ್ಪ ಇಲ್ಲೇ ಬಂದು ಉಣ್ಣು, ಅಕ್ಕನ ಮನೆ ಇರೋಕ್ಕಾಗಲಿ, ನೀ ಅಲ್ಲಿ ಉಣ್ಣು, ಅಲ್ಲಿ ಒಬ್ಬನ ಅಡ್ಗೆ ಮಾಡ್ಕೋತೇನು ಬೇಡ ಅಂತಂದ. ಅದು ಸರಿ ಅನ್ನಿಸ್ತು, ಅದಕ್ಕೆ ಇಲ್ಲೇ ಬಂದೆ. ಆಗ್ಲಿ ತಗೋ ಒಳ್ಳೇದು. ಏನಾತು ಉಣ್ರಿ ನಾವೇನು ಉಣ್ಣಕ್ ಬೇಡ ಅನ್ನೋದಿಲ್ಲ. ಉಣ್ಣು ತಡಿ ಕೈಕಾಲ್ ಮಕ್ಕ ತಗೊಂಬರ್ತೇನೆ, ನಾನು ಊಟ ಮಾಡ್ತೀನಿ. ನಿಮ್ಮ ಮಾವನ ಮನಸ್ಸು ಎಷ್ಟು ಒಳ್ಳೇದಂತೇಳಿ ಉಣ್ಣಾಕ್ ತಿನ್ನಕ್ಕೆ ಅವ್ರು ಯಾವತ್ತು ಏನು ಅನ್ನೋದಿಲ್ಲ ಬಿಡ್ಲ ಕುಂದ್ರು